ಆ್ಯಂಡ್ ನೀವೇ ಬಂದು ಹೇಳ್ತೀರಾ ನನಗೆ 21 ದಿನ ಆದ್ಮೇಲೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಇಟ್ ವರ್ಕ್ಡ್ ಅಂತ ಹೇಳೇ ಹೇಳ್ತೀರಾ. ನಾನು ಕ್ವಾಂಟಮ್ ರೀರೈಟಿಂಗ್ ಅನ್ನೋ ಒಂದು ಜರ್ನಲಿಂಗ್ ಟೆಕ್ನಿಕ್‌ನ ಹೇಳ್ಕೊಡ್ತಾ ಇದ್ದೀನಿ. ಫೋಕಸ್ ದ್ಯಾಟ್ ನೀವು ದುಡ್ಡನ್ನ ಮ್ಯಾನಿಫೆಸ್ಟೇಷನ್ಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆ ದುಡ್ಡಿನ ಮುಖಾಂತರ ನಿಮ್ಗೆ ಏನು ಬೇಕು ಅಂತ ಅನ್ಕೊಂತೀರಾ ಪ್ಲೀಸ್ ಮ್ಯಾನಿಫೆಸ್ಟ್ ದ್ಯಾಟ್. ಇಫ್ ಯು ವಾಂಟ್ ಸೆಲ್ಫ್ ಫಾರ್ ಅಕ್ಸೆಪ್ಟಿಂಗ್ ದಿ ಟ್ರುತ್. ನಾನು ಏನೇ ಆಗಿರಲಿ ನಾನು ಹೀರೋಂಗ್ ನಾನಿದ್ದೀನಿ. ಸೊ ಯು ಜಸ್ಟ್ ಸೇ ಥ್ಯಾಂಕ್ ಯು. ನಾ ಸೈಕಾಲಜಿಕಲಿ ಎಮೋಷನಲ್ ಲೇಬಲಿಂಗ್ ಅಂತ ಕರೀತಾರೆ. ಅಂದ್ರೆ ಈಗ ಮೋಸ್ಟ್ ಪ್ರೂವನ್ ಅಂಡ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಏನಂತ ಅಂದ್ರೆ, ಹಲೋ ಎವ್ರಿವನ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ದ ಮಿನಿ ವರ್ಲ್ಡ್ ಆಫ್ ಶರು. ನನ್ನ ಪ್ರತಿಯೊಂದು ಕಥೆಗಳು ಕೂಡ ಮೆಮೊರೀಸ್, ಮ್ಯಾನಿಫೆಸ್ಟೇಷನ್ಸ್ ಆ್ಯಂಡ್ ಮಿರಾಕಲ್ ಇಂದ ಕೂಡಿರುತ್ತೆ. ನಾನು ನನ್ನ ಪ್ರತಿಯೊಂದು ಕನಸುಗಳನ್ನು ಕೂಡ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಇದರಲ್ಲಿ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂತೀನಿ. ಸೊ ಪಟಾಪಟ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಇವತ್ತಿನ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದ್ರೆ, ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರು, ನಾವ್ ಅನ್ಕೊಂಡಿರುವಂತಹ ಎಷ್ಟೋ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ತಾ ಇಲ್ಲ, ವೈ? ಸೊ ವೈ ಮ್ಯಾನಿಫೆಸ್ಟೇಷನ್ಸ್ ಇಸ್ ನಾಟ್ ವರ್ಕಿಂಗ್ ಟು ಮೀ ಅನ್ನೋದು ಇವತ್ತಿನ ಟಾಪಿಕ್. ನಾನಿವತ್ತು ಹೇಗೆ ನಮ್ಮ ಬ್ಲಾಕ್ ಆಗಿರುವಂತಹ ಮ್ಯಾನಿಫೆಸ್ಟೇಷನ್ಸ್ ಪಾತ್ನ ಓಪನ್ ಮಾಡೋದು ಆ್ಯಂಡ್ ಅದ್ರ ಜೊತೆಗೆ ಕೊನೆಯಲ್ಲಿ ಒಂದು 3 ಅಫರ್ಮೇಷನ್ಸ್ ಕೂಡ ಹೇಳಬೇಕಂತ ಅನ್ಕೊಂಡಿದ್ದೀನಿ. ಹೌ ಕ್ಯಾನ್ ಯು ಅಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್ ಥ್ರೂ ದೀಸ್ ಅಫರ್ಮೇಷನ್ಸ್ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಮೊದಲಿಗೆ ಹೌ ಟು ಓಪನ್ ದ ಬ್ಲಾಕೇಜಸ್ ಆಫ್ ಯುವರ್ ಲೈಫ್ ಅಂತ ತಿಳ್ಕೊಳ್ಳೋಣ. ಎಷ್ಟೊಂದು ಜನರು ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಏನಂತ ಅಂದರೆ, ನಾನು ತುಂಬಾ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀನಿ, ಬಟ್ ನನಗದು ವರ್ಕ್ ಆಗ್ತಾ ಇಲ್ಲ. ಯಾವಾಗ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಬೇಡದೇ ಇರೋ ಎಷ್ಟೋ ವಿಚಾರಗಳು, ಫೀಲಿಂಗ್ಸ್ಗಳು, ಟ್ರಾಮಾಸ್ಗಳು, ಹಿಂದಿನ ಪಾಸ್ಟ್ ಲೈಫ್ನ ಎಷ್ಟೊಂದು ನೋವುಗಳನ್ನು ನೀವು ತುಂಬಿಕೊಂಡಿದ್ರೆ, ಇಟ್ ವೋಂಟ್ ಹೆಲ್ಪ್ ಯು ಟು ಹೀಲ್. ಸೊ ನೀವು ಯಾವಾಗ ಹೀಲ್ ಆಗಕ್ಕೆ ಸಾಧ್ಯ ಆಗಲ್ಲ, ಆವಾಗ ಮ್ಯಾನಿಫೆಸ್ಟೇಷನ್ಸ್ನ ಕೂಡ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಂದು ಲೋಟ ತಗೊಳ್ಳಿ, ಆ ಲೋಟ ತುಂಬ ಮಣ್ಣಿನ ನೀರು, ಕೆಸರು ನೀರು ಏನೋ ತುಂಬಿರ್ತೀರ ಅಂತ ಅನ್ಕೊಳ್ಳಿ. ಸೊ ಅದನ್ನು ಚೆಲ್ದಿರ ನೀವು ಅದರೊಳಗಡೆ ಮತ್ತೆ 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 ಹೊಸ ನೀರು ಹಾಕ್ತಾ ಇದ್ರೆ ಏನಾಗುತ್ತೆ? ಹಾಳಾಗ್ತಾನೆ ಇರುತ್ತೆ. ಸೊ ಹೇಗೆ ನಾವು ಕೆಸರಿನ ನೀರನ್ನ ಚೆಲ್ದಿರ ಹೊರತು ಹೊಸ ನೀರನ್ನ ತುಂಬಿಸೋಕ್ಕಾಗಲ್ವೋ, ಅದೇ ರೀತಿ ನಮ್ಮ ಹಳೆ ಎಮೋಷನ್ಸ್ನ ನಾವು ಹೀಲ್ ಮಾಡ್ದಿರೋ ಹೊರತು ಮ್ಯಾನಿಫೆಸ್ಟೇಷನ್ಸ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಎಲ್ಲೇ ಹೋಗಿ, ಯಾವುದೇ ಮ್ಯಾನಿಫೆಸ್ಟೇಷನ್ಸ್ ಕೋಚ್ ಹತ್ರ ನೀವು ಟ್ರೈನಿಂಗ್ ತೊಗೊಳಕ್ಕೆ ಹೋದ್ರೂ ಕೂಡ ಫಸ್ಟ್ ಅವ್ರು ಮಾಡೋದು ಹೀಲಿಂಗ್ ಟೆಕ್ನಿಕ್ ಅಥವಾ ಕ್ಲೆನ್ಸಿಂಗ್ ರಿಚುವಲ್ ಅಂತ ಕರಿತೀವಿ. ಇದು ನಾವು ಒಂದು ಸ್ಪಿರಿಚುವಲ್ ಟೆಕ್ನಿಕ್ ಅಂತ ಕೂಡ ಹೇಳಬಹುದು. ನೀವು ಒಂದು ಗಾಜಿನ ಬೌಲ್ನ ತಗೋಬೇಕು. ಅದ್ರ ಒಳಗಡೆ ಕಲ್ಲು ಉಪ್ಪನ್ನ ಹಾಕಿ, ನಾಟ್ ಸಾಲ್ಟ್ ಪೌಡರ್, ಕಲ್ಲು ಉಪ್ಪನ್ನೇ ಹಾಕಬೇಕು. ಹಾಕಿ ಅದು ನೀಟಾಗಿ ಕರಗೋ ತನಕ ವೆಯ್ಟ್ ಮಾಡಿ. ದೆನ್ ಟೇಕ್ ದಟ್ ಬೌಲ್ ಅಂಡ್ ವಿಸ್ಪರ್ ಟು ಇಟ್. ಏನಂತ ಹೇಳ್ತೀರಾ? ಐ ಆಮ್ ರಿಲೀಸಿಂಗ್ ಆಲ್ ಮೈ ನೆಗೆಟಿವ್ ಎನರ್ಜಿ. ಅಥವಾ ನಿಮಗೆ ಯಾವುದಾದ್ರೂ ಫಿಯರ್ಸ್ ಇದ್ದರೆ ಐ ಆಮ್ ರಿಲೀಸಿಂಗ್ ದಟ್ ಫಿಯರ್ ಟು ಇಟ್. ಅಥವಾ ನಿಮಗೆ ಯಾವುದಾದ್ರೂ ಎಮೋಷನಲ್ ಬ್ಲಾಕೇಜಸ್ ಇದ್ದರೆ ಏನೇ ಆಗಿರಲಿ, ಐ ಆಮ್ ರಿಲೀಸಿಂಗ್ ಇಟ್ ಟು ಯು ಅಂತ ಅದಕ್ಕೆ ಹೇಳಬೇಕು. ಒಂದು 10 to 12 ಟೈಮ್ಸ್, ಹೌ ಮೆನಿ ಟೈಮ್ಸ್ ಯು ವಾಂಟ್, ಬಟ್ ಐ ಪ್ರಿಫರ್ 21 ಟೈಮ್ಸ್. 21 ಸತಿ ಹೇಳೋದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ಪಿರಿಚುವಲ್ ಆಗಿ ಆಗಿರಬಹುದು ಅಥವಾ ಸೈಂಟಿಫಿಕ್ ಆಗಿ ಆಗಿರಬಹುದು, ಐ ವಿಲ್ ಟೆಲ್ ಯು ಲೇಟರ್. ಸೊ 21 ಸತಿ ಅದಕ್ಕೆ ಹೇಳಿಬಿಟ್ಟು ಯು ಜಸ್ಟ್ ಪುಟ್ ಬೋತ್ ಯೋರ್ ಹ್ಯಾಂಡ್ಸ್ ಇನ್ ಟು ಇಟ್. ಅದರೊಳಗಡೆ ಇಟ್ಕೊಂಡು ಯು ಜಸ್ಟ್ ಫೀಲ್, ನೀವು ಇಮ್ಯಾಜಿನ್ ಮಾಡ್ಕೊಬೇಕು, ನಿಮ್ಮಲ್ಲಿರೋ ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಬೌಲ್ ಒಳಗಡೆ ಹೋಗ್ತಾ ಇದೆ, ಯು ಆರ್ ರಿಲೀಸಿಂಗ್ ಇಟ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಆ ನೀರನ್ನ ಏನು ಮಾಡಬೇಕು ಅಂತ ಅಂದರೆ, ಅದನ್ನು ತಗೊಂಡು ಹೋಗಿ ಯಾವುದಾದ್ರೂ ಒಂದು ಖಾಲಿ ಜಾಗದಲ್ಲಿ, ಮಣ್ಣು ಇರುವಂತಹ ಜಾಗದಲ್ಲಿ ಚೆಲ್ಲಬೇಕು. ಅಥವಾ ಅದನ್ನು ನೀವು ಒಂದು ಗಿಡದ ಬುಡಕ್ಕೆ ಹಾಕ್ಬಿಡಿ. ಸೊ ದ್ಯಾಟ್ ಪ್ಲಾಂಟ್ಸ್ ಯಾವಾಗಲೂ ನಮ್ಮಲ್ಲಿರೋ ನೆಗೆಟಿವಿಟಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೀವು ಹಿಂದಿನ ಕಾಲದಲ್ಲೆಲ್ಲ ನೋಡ್ತಾ ಇರಬಹುದು, ಎಷ್ಟೊಂದು ಋಷಿಮುನಿಗಳು ಬೆಳಗ್ಗೆ ಎದ್ದ ತಕ್ಷಣ ಮರಗಳನ್ನು ಹಗ್ ಮಾಡ್ತಾ ಇದ್ರು. ವೈ? ಅದು ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ಇಟ್ ವಿಲ್ ಗಿವ್ ದಿ ಪಾಸಿಟಿವ್ ಎನರ್ಜಿ ಟು ಯುವರ್ ಬಾಡಿ. ಸೊ ನೀವು ಇದನ್ನು ಫಾಲೋ ಮಾಡಿ. ಆ್ಯಂಡ್ ದೆನ್ ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಇದನ್ನು ಮಾಡಲೇಬೇಕು. ಇದನ್ನು ಮಾಡಿದಾಗ ನಿಮ್ಮಲ್ಲಿರುವಂತಹ ಎಷ್ಟೊಂದು ನೆಗೆಟಿವ್ ಎನರ್ಜಿನ ಆ ಸಾಲ್ಟ್ ವಾಟರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಯು ಗೋನಾ ಪೋರ್ ಇಟ್ ಔಟ್. ಇದನ್ನು ಐ ಆಮ್ ಸ್ಪೆಸಿಫಿಕಲಿ ಸೇಯಿಂಗ್ ಯು ಶುಡ್ ಡೂ ಇನ್ ಅ ಗ್ಲಾಸ್ ಬೌಲ್ ಇಟ್ ಸೆಲ್ಫ್. ಗ್ಲಾಸ್ ಬೌಲ್ ಹೊರತಾಗಿ ಬೇರೆದನ್ನ ಬಳಸಬಾರ್ದು. ಫಸ್ಟ್ ಸ್ಟೆಪ್ ಮುಗಿತು. ಈಗ ಎರಡನೇ ಸ್ಟೆಪ್ ಏನಂತ ಅಂದರೆ, ನಾವು ಹೇಗೆ ಈ ಎಮೋಷನ್ಸ್ನಿಂದ ಹೀಲ್ ಆಗೋದು. ಇವಾಗ ನೀವು ರಿಲೀಸ್ ಮಾಡಿದ್ರಿ, ರಿಲೀಸ್ ಮಾಡಿದ ತಕ್ಷಣವೇ ನಮಗೆ ಹೀಲ್ ಆಗುತ್ತಾ? ಇಲ್ಲ. ಸೊ ನಾವು ಆ ಹೀಲಿಂಗ್ ಟೆಕ್ನಿಕ್ ಯಾವುದನ್ನು ಫಾಲೋ ಮಾಡಬೇಕು. ಸೊ ಅದರಲ್ಲಿ 2 ಮೇನ್ ಇಂಪಾರ್ಟೆಂಟ್ ಟೆಕ್ನಿಕ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಅಸೆಸ್ಮೆಂಟ್ ಇರುತ್ತೆ. ಒಂದು ಟೆಕ್ನಿಕ್ಕು ಡಾಕ್ಟರ್ ಸ್ಯೂಸನ್ ಡೇವಿಡ್ ಅವರು ಅವರ ಎಮೋಷನಲ್ ಎಜುಲಿಟಿ ಅನ್ನೋ ಒಂದು ಬುಕ್ನಲ್ಲಿ ಬರೆದಿದ್ದಾರೆ. ನಾನು ಈಗ ಏನು ಹೇಳ್ತಾ ಇದ್ದೀನಿ, ಆ ಪ್ರಾಸೆಸ್ನ ಸೈಕಾಲಜಿಕಲಿ ಎಮೋಷನಲ್ ಲೇಬಲಿಂಗ್ ಅಂತ ಕರೀತಾರೆ.
ಅಂದ್ರೆ ಈಗ ಎಷ್ಟೊಂದ್ ಜನರಿಗೆ ನಾವು ಕೇಳ್ತೀವಿ, "ನಿಮ್ಗೆ ಏನ್ ಅನ್ಸ್ತಾ ಇದೆ? ಏನಿಗೆ ಬೇಜಾರಾಗಿದ್ದೀರಾ?" ಅವ್ರಿಗೆ ಕಾರಣನೇ ಗೊತ್ತಿಲ್ಲ. ನಾನು ಸಪ್ಪಗಿದ್ದೀನಿ ಅಂತಾನೂ ಗೊತ್ತಿಲ್ಲ ಅಥವಾ ನಾನು ಕಾಮ್ ಆಗಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಓಕೆ. ಆ ತರ ಫೀಲಿಂಗ್ ಇರುತ್ತಲ್ವಾ? ಎಷ್ಟೊಂದ್ ಜನರಿಗಿರುತ್ತೆ. ನಾನು ಬೇಜಾರಲ್ಲಿದ್ದೀನಾ? ನಾನು ಖುಷಿಯಲ್ಲಿದ್ದೀನಾ? ಅದನ್ನೇ ಅವ್ರು ಅನಲೈಸ್ ಮಾಡ್ಕೊಳಕ್ ಆಗ್ತಾ ಇರಲ್ಲ. ಅಂಥ ಸಮಸ್ಯೆ ಇರುವಾಗ ನಾವು ಹೆಂಗ್ ಹೀಲ್ ಮಾಡ್ಕೊಳ್ಳೋದು? ಅದ್ರಲ್ಲೂನು ಕೂಡ ಆಮ್, ತುಂಬಾ ಜನ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಕ್ಕಾಗ್ತಾ ಇರಲ್ಲ. ಅಥವಾ ಹೀಲರ್ಸ್ ಹತ್ರ ಬರಕ್ಕಾಗ್ತಾ ಇರಲ್ಲ. ಸೊ, ನೀವು ಹೆಂಗ್ ಮಾಡಬಹುದು ಅಂತ ಅಂದ್ರೆ ಥ್ರೂ ದಿಸ್. ಇದು ಡಾಕ್ಟರ್ ಡೇವಿಡ್ ಅವರು ಅವರ ಎಮೋಷನಲ್ ಅಜಿಲಿಟಿ ಅನ್ನೋ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿರುವಂತ ಮೋಸ್ಟ್ ಪ್ರೂವನ್ ಅಂಡ್ ದ ಮೋಸ್ಟ್ ಪವರ್‌ಫುಲ್ ಟೆಕ್ನಿಕ್. ಏನಂತ ಅಂದ್ರೆ ಫೀಲ್, ಡೀಲ್, ಹೀಲ್. ಹೀಗೊಂದು ಟ್ರಯಾಂಗಲ್. ಸೊ ಫಸ್ಟ್ ಯು ಶುಡ್ ಫೀಲ್ ವಾಟ್ ಯು ಆರ್ ಫೀಲಿಂಗ್. ನಿಮ್ಗೆ ಏನು ಆಗ್ತಾ ಇದೆ ಅನ್ನೋದನ್ನ ನೀವು ಅನುಭವಿಸ್ಬೇಕು. ನೆಕ್ಸ್ಟ್ ಡೀಲ್ ಆ್ಯಂಡ್ ದ ಟಾಪ್ ಈಸ್ ಯು ಹೀಲ್. ನೀವು ಹೆಂಗೆ ಹೀಲ್ ಮಾಡ್ತೀರಾ? ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಹೆಂಗೆ ಮಾಡೋದು ಅಂದರೆ, ಸೊ ನಾನಿವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಚಾರ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಚಾರ್ಟಲ್ಲಿ ಅವ್ರು ನೀಟಾಗಿ ಕೊಟ್ಟಿದ್ದಾರೆ. ಆಂಗ್ರಿ, ಸ್ಯಾಡ್, ಆಂಕ್ಷಿಯಸ್, ಹರ್ಟ್, ಎಂಬರೇಸ್ಡ್, ಹ್ಯಾಪಿ. ಸೊ ಇದ್ರ ಕೆಳಗಡೆನೂ ಕೊಟ್ಟಿದ್ದಾರೆ. ಆಂಗ್ರಿ ಆಗಿದ್ದೀರಾ ಅಂತ ಅಂದರೆ ನೀವು ಹೆಂಗೆ ಇದ್ದೀರಾ? ಇರಿಟೇಟೆಡ್ ಆಗಿದ್ದೀರಾ ಅಥವಾ ಡಿಸ್ಗಸ್ಟೆಡ್ ಆಗಿದ್ದೀರಾ ಅಥವಾ ಸ್ಯಾಡ್ ಆಗಿದ್ರೆ ನೀವು ರಿಗ್ರೆಟಿಂದ ಸ್ಯಾಡ್ ಆಗಿದ್ದೀರಾ ಅಥವಾ ಅಳ್ತಾ ಇದ್ದೀರಾ, ಡಿಪ್ರೆಸ್ಡ್ ಆಗಿದ್ದೀರಾ, ಈ ಥರ ಎಷ್ಟೊಂದಿರುತ್ತೆ. ಸೊ ಇದರಲ್ಲಿ ನೀವು ಒಂದನ್ನು ಚೂಸ್ ಮಾಡ್ತೀರಾ. ಆ್ಯಂಡ್ ಇದನ್ನ ನೀವು ಒಂದು ಚೂಸ್ ಮಾಡ್ತೀರಲ್ವಾ? ಐ ಆಮ್ ಸ್ಯಾಡ್ ಆರ್ ಐ ಆಮ್ ಆಂಗ್ರಿ ಬಿಕಾಸ್ ಆಫ್ ಮೈ ಗಿಲ್ಟಿ. ಏನೋ ಒಂದು ತಪ್ಪು ಮಾಡಿಬಿಟ್ಟೆ ಅನ್ನೋ ಒಂದು ವಿಚಾರಕ್ಕೆ ನಾನು ಬೇಜಾರಾಗಿದ್ದೀನಿ ಅಥವಾ ಯಾರೋ ಒಂದು ಏನೋ ಮಾಡಿದ್ರಂತ ನನಗೆ ಕೋಪ ಬಂದಿದೆ. ಅದು ಯಾವ ಲೆವೆಲ್ ಇದೆ? 1 ಟು 10 ರೇಟಿಂಗ್ ಕೊಟ್ಕೊಂತೀರಾ. ಯು ಮಸ್ಟ್ ಡೂ ಇಟ್. ಯಾರೆಲ್ಲರೂ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ತಿಲ್ಲ, ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಬಟ್ ಆಗ್ತಾ ಇಲ್ಲ ಅಂತ ಅಂದರೆ ಇನ್ಸೈಡ್ ಎವ್ರಿ ಒನ್ಸ್ ಹಾರ್ಟ್ ಇಟ್ ವಿಲ್ ಬಿ ದೇರ್. ಸೊ ಪ್ಲೀಸ್ ಡೂ ಇಟ್ ಆ್ಯಂಡ್ ಹೀಲ್ ಫ್ರಮ್ ಇಟ್. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟರಲ್ಲಿದ್ದೀನಿ, ಏನು ಎಮೋಷನ್ ನನ್ನನ್ನು ಕಾಡ್ತಾ ಇದೆ, ಯಾವುದರಿಂದ ನಾನು ಡಿಸ್ಟರ್ಬ್ ಆಗಿದ್ದೀನಿ. ಅದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೂಮೆಂಟ್ ನೀವು ಏನು ಮಾಡಬೇಕು ಅಂತ ಅಂದರೆ ಯು ವಿಲ್ ಡೀಲ್ ವಿತ್ ಇಟ್. ಹೆಂಗೆ ಡೀಲ್ ಮಾಡೋದು? ಸೊ ಹೆಂಗೆ ಡೀಲ್ ಮಾಡೋದು? ದೇರ್ ಆರ್ ಟು ವೇಸ್. ಒಂದು ಬ್ರೀತಿಂಗ್ ಟೆಕ್ನಿಕ್, ಹೋಪನಪನೋ ಟೆಕ್ನಿಕ್. ಸೊ ನನಗೆ ಬ್ರೀತಿಂಗ್ ಟೆಕ್ನಿಕ್, ಹೋಪನಪನೋ ಟೆಕ್ನಿಕ್ ಎರಡನ್ನೂ ಕೂಡ ಅಟ್ ಎ ಟೈಮ್ ನೀವು ಫಾಲೋ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರೋ ರಿಸಲ್ಟ್ಸ್ ಬರುತ್ತೆ. ಜಸ್ಟ್ ಸೆಟ್ ಇನ್ ಅ ಕಾಮ್ ಪ್ಲೇಸ್. ನಿಮ್ಗೆ ಎಲ್ಲಿ ನೆಮ್ಮದಿ ಅನ್ಸುತ್ತೆ, ನಿಮ್ಗೆ ಯಾವ ಜಾಗದಲ್ಲಿ ಕೂತ್ಕೊಂಡ್ರೆ ಯು ಫೀಲ್ ಇಟ್ಸ್ ಮೀ ಅನ್ಸುತ್ತೆ, ಅಂತಹ ಜಾಗದಲ್ಲಿ ಕೂತ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಸ್ಟೇಟಿಗೆ ಕರ್ಕೊಂಡೋಗಿ. ಐ ನೋ ಸ್ಟಾರ್ಟಿಂಗ್ ಫಸ್ಟ್ ಡೇಯಲ್ಲಿ ನಮಗೆ ತುಂಬಾ ಏನೇನೋ ವಿಚಾರಗಳು ಕಾಡ್ತಾ ಇರತ್ತೆ, ನಿಮ್ಗೆ ಏನೇನೋ ಥಾಟ್ಸ್ ಬಂದು ಹೋಗ್ತಾ ಇರುತ್ತೆ. ದಟ್ಸ್ ಓಕೆ, ಇಟ್ಸ್ ಸೋ ಕಾಮನ್. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆ ಥರ ಥಾಟ್ಸ್ ಬರೋದು ಇಟ್ಸ್ ಸೋ ಕಾಮನ್. ಕೂತ್ಕೊಳ್ಳಿ, ನೀವು ಕಣ್ಮುಚ್ಚಿಬಿಟ್ಟು ದೆನ್ ಯು ಗೋನಾ ಸೇ, ಯು ಟೇಕ್ ಅ ಡೀಪ್ ಬ್ರೆತ್, ಹೋಲ್ಡ್ ಇಟ್ ಫಾರ್ 4 ಸೆಕೆಂಡ್ಸ್. ಆಮೇಲೆ ರಿಲೀಸ್ ಮಾಡುವಾಗ ಐ ರಿಲೀಸ್ ಮೈ ಎನರ್ಜಿ, ಐ ರಿಲೀಸ್ ಮೈ ಫಿಯರ್, ಐ ಆಮ್ ರಿಲೀಸಿಂಗ್ ಮೈ ಆಂಗ್ಸೈಟಿ ಟು ದಿ ಯೂನಿವರ್ಸ್ ಅಂತ ಹೇಳ್ಕೊಂಡು ರಿಲೀಸ್ ಮಾಡಿ. ಜಸ್ಟ್ ಡೂ ಇಟ್ ಫಾರ್ 3 ಮಿನಿಟ್ಸ್ ಇನ್ ಅ ಡೇ. ನಾಟ್ ಇವನ್ 15-20 ಮಿನಿಟ್ಸ್, ಜಸ್ಟ್ 3 ಮಿನಿಟ್ಸ್. ಎಲ್ಲೋ ರೀಲ್ಸ್ ಸ್ಕ್ರೋಲ್ ಮಾಡೋ ಟೈಮಲ್ಲಿ ಜಸ್ಟ್ ಗೋ ಆ್ಯಂಡ್ ಡೂ ಇಟ್. ಇವನ್ನ ಹೀಲ್. ಓಕೆ, ಇದು ನಮ್ಮ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಹೋ ಅಪನಪನೋ ಟೆಕ್ನಿಕ್. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ತುಂಬ ವೀಡಿಯೋಸ್ ಇದ್ರ ಬಗ್ಗೆ ಇರುತ್ತೆ, ತುಂಬ ಜನ ಕೂಡ ಮಾತಾಡಿದ್ದಾರೆ. ಆದರೆ ಅದನ್ನು ನಾನು ತುಂಬ ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋ ಅಪನಪನೋ ಟೆಕ್ನಿಕ್ ಇದೇನು ಹೇಳುತ್ತೆ ಅಂತಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ಹೇಳುತ್ತೆ. ಸೊ ನೀವು ಇವಾಗ ಕೇಳ್ಬೋದು, ಇವಾಗ ಯಾರೋ ಒಬ್ರು ನನಗೆ ಕೋಪ ಬರ್ಸಿದ್ದಾರೆ, ಯಾರಿಂದನೋ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ, ನನ್ನ ಮನ್ಸಿಗೆ ತುಂಬ ನೋವಾಗಿದೆ, ನಾನು ಅವ್ರಿಗೆ ಹೇಳಬೇಕಾ ಐ ಆಮ್ ಸಾರಿ ಅಂತ? ನೋ. ಇದು ನಿಮ್ಮ ಓಲ್ಡರ್ ವರ್ಷನ್‌ಗೆ ನೀವು ಹೇಳ್ಕೊಬೇಕು. ನಾನು ಯಾರ್ದೋ ಮಾತಿಂದ ತಲೆ ಕೆಡಿಸ್ಕೊಂಡು ನಿನ್ಗಷ್ಟು ನೋವು ಕೊಟ್ಟಿದ್ದೀನಿ. ಯೋರ್ ಸೆಲ್ಫ್ ನೀವು ಎಷ್ಟು ನೋವು ಅನುಭವಿಸಿದ್ದೀರಲ್ಲ, ನಮಗೆ ನಾವು ಎಷ್ಟೋ ನೋವನ್ನ ಕೊಟ್ಕೊಂಡಿದ್ದೀವಿ. ಬಿಕಾಸ್ ಸಮ್ಮನ್ ಸೆಡ್ ಸಮಥಿಂಗ್. ಯಾರೋ ಹೇಳ್ತಾರೆ ನಾನು ಚೆನ್ನಾಗಿಲ್ಲ. ನಾನು ಚೆನ್ನಾಗಿಲ್ವಾ? ಅಯ್ಯೋ! ನನ್ನ ಸ್ಕಿನ್ ಚೆನ್ನಾಗಿಲ್ಲ. ನಾನು ಕಪ್ಪಗಿದ್ದೀನಿ. ಸೊ ಅದರಿಂದ ಸ್ಟ್ರೆಸ್, ನನ್ನ ಮೈಂಡಿಗೆ ಸ್ಟ್ರೆಸ್ ಆಗ್ತಾ ಇದೆ. ನನ್ನ ನರ್ವ್ಸ್ ವೀಕ್ ಆಗ್ತಾ ಇದೆ. ನನಗೆ ಆಂಕ್ಸೈಟಿ ಬರ್ತಾ ಇದೆ. ನನ್ನ ಹಾರ್ಟ್ ಜೋರಾಗಿ ಪಂಪ್ ಮಾಡ್ತಿದೆ. ಬ್ರೀತಿಂಗ್ ರೇಟ್ ಜಾಸ್ತಿ ಆಗ್ತದೆ. ಮೈ ಬಾಡಿ ಈಸ್ ಗೋಯಿಂಗ್ ಥ್ರೂ ಅ ಲಾಟ್ ಬಿಕಾಸ್ ಆಫ್ ಮೀ. ನಾಟ್ ಬಿಕಾಸ್ ಆಫ್ ಸಮನ್ ಎಲ್ಸ್ ಸೆಡ್ ಸಮಥಿಂಗ್. ಅದನ್ನ ನಾನು ಹೇಗೆ ತಗೊಂಡೆ? ಅವ್ನು ಹೇಳಿದ್ರೆ ಬಿಟ್ಟಾಕು, ಅವ್ನು ಏನಾದರೂ ಹೇಳ್ಕೊಳ್ಳಿ, ನಾನು ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಬೇಕಿತ್ತಲ್ವಾ? ಬಟ್ ನಾನು ಮಾಡಿರುವಂತಹ ತಪ್ಪಿಗೆ, ಬೇರೆಯವ್ರ ಮಾತಿಗೆ ನಾನು ಕೊಟ್ಟಿರುವಂತಹ ಲಕ್ಷ್ಯಕ್ಕೆ ಏನು ಹಾಳಾಗ್ತಾ ಇರೋದು? ಮೈ ಓನ್ ಸೆಲ್ಫ್. ಸೊ ನೀವು ಸಾರಿ ಹೇಳ್ಬೇಕಾಗಿರೋದು ನಿಮ್ಮ ಬಾಡಿಗೆ. ಆಸ್ಕ್ ಹಿಮ್ ಆರ್ ಆಸ್ಕ್ ಹರ್, ಸಾರಿ, ನನ್ನಿಂದ ತಪ್ಪಾಯಿತು, ನನ್ಗೆ ಎಷ್ಟು ನೋವು ಕೊಟ್ಟೆ, ನಾನು ಯಾರ್ದೋ ಮಾತನ್ನು ತಲೆ ಕೆಡಿಸ್ಕೊಂಡು ನಿನಗೆ ಬೇಜಾರು ಮಾಡಿದೆ, ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸು. ಮನುಷ್ಯನ ಗುಣನೇ ಹಾಗೆ ಕ್ಷಮಿಸೋದು.
ಯಾಕಂದರೆ ನಮ್ಮ ನೇಚರ್ ಕೂಡ ನಮ್ಗೆ ಅದನ್ನೇ ಹೇಳ್ಕೊಡ್ತಾ ಇದೆ, ಕ್ಷಮೆ. ಸೊ ನಿಮ್ಮನ್ನು ನೀವು ಫಸ್ಟು ಕ್ಷಮಿಸಬೇಕು. ಬೇರೆಯವ್ರು ಯಾರೋ ಹೇಳೋದಲ್ಲ, ಯು ಶುಡ್ ಫರ್ಗಿವ್ ಯೋರ್ ಸೆಲ್ಫ್ ಆಸ್ ವೆಲ್ ಆಸ್ ಟು ದ ಪರ್ಸನ್ ಹೂ ಮೇಡ್ ಯು ಟು ಬಿ ಆ್ಯಂಕ್ಷಿಯಸ್. ಇವಾಗ ಯಾರೋ ಒಬ್ಬ ವ್ಯಕ್ತಿ ನಿಮಗೇನೋ ಹೇಳ್ದ, ನಮಗೆ ಬೇಜಾರಾಯಿತು, ಬಟ್ ನಿನ್ನನ್ನು ನೀನು ಕ್ಷಮಿಸ್ಕೊಳ್ಳೋದ್ರ ಜೊತೆಗೆ ಆ ನೋವನ್ನ ನೀನು ತಗೊಂಡು ನಿನ್ನ ಬಾಡಿಗೆ ಹಾರ್ಮ್ ಮಾಡಿದ್ಯಾ ಅಂತ ಅವ್ನು ಹೇಳಿರೋನು ಕೂಡ ಯು ಶುಡ್ ಫರ್ಗಿವ್. ಓಕೆ, ನೀವು ಫರ್ಗಿವ್ ಮಾಡಿ ಆಯಿತಾ. ದೆನ್ ದ ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ತೀನಿ ಅಂದರೆ, ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು ಫಾರ್ ಯುವರ್ ಸೆಲ್ಫ್ ಫಾರ್ ಅಕ್ಸೆಪ್ಟಿಂಗ್ ದ ಟ್ರುತ್. ನಾನು ಏನೇ ಆಗಿರಲಿ, ನಾನು ಹೀರೋಂಗ್ ನಾನು ಇದ್ದೀನಿ. ಸೊ ಯು ಜಸ್ಟ್ ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಯುವರ್ ಸೆಲ್ಫ್, ಫಾರ್ ಯುವರ್ ಪಾಸ್ಟ್ ಪರ್ಸನ್, ಓಕೆ, ಹೂ ಯು ಡೋಂಟ್ ವಾಂಟ್ ಬಿ ಇನ್ ದ ಫ್ಯೂಚರ್. ಹೇಳ್ಕೊತೀಯ ನಿನ್ನ ಸೋಲ್ನ ನನ್ನ ಕ್ಷಮಿಸು ಅಂತ. ಇಟ್ ವಿಲ್ ಫಾರ್ಗಿವ್. ಸೊ ಯು ಸೇ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನನಗೆ ಎಷ್ಟೆಲ್ಲ ಕಷ್ಟದಲ್ಲೂ ನನ್ನ ಜೊತೆಯಾಗಿ ನಿಂತಿದ್ದೆ. ಯಾರು ನಮ್ಮ ಜೊತೆಯಾಗಿ ನಿಂತ್ಕೊಳ್ಳೋದು? ಓನ್ಲಿ ವಿ. ನನಗೇನೇ ಕಷ್ಟ ಬರಲಿ, ನನ್ನ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಗಂಡ ಮಕ್ಕಳು ಯಾರೂ ಅಲ್ಲ, ನಮ್ಮ ಜೊತೆಗೆ ಕೊನೆ ತನಕ ನಿಲ್ಲೋದು ನಾನು. ಸೊ ಸೇ ಐ ಲವ್ ಯು. ಇದನ್ನು ನೀವು 21 ಡೇಸ್ ಪ್ರಾಕ್ಟೀಸ್ ಮಾಡಲೇಬೇಕು. ದೆನ್ ಯು ವಿಲ್ ಸಿ ಅ ಟ್ರೆಮೆಂಡಸ್ ಚೇಂಜ್. ಹೋ ಅಪನಪನೋ ಟೆಕ್ನಿಕ್ ಇಸ್ ಸಚ್ ಅ ಪವರ್ಫುಲ್ ಟೆಕ್ನಿಕ್. ನಾನು ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದು ಓಷನಲ್ಲಿ ಇರುವಂತಹ ಒಂದು ಚಿಕ್ಕ ಅಮೌಂಟ್ ಆಫ್ ವಾಟರ್ನ ನಾನು ತೆಗೆದಿರೋದು ಹೋ ಅಪನಪನೋ ಟೆಕ್ನಿಕ್ ಬಗ್ಗೆ. ಇಟ್ ಸೆಲ್ಫ್ ಇಸ್ ಅ ಓಷನ್ ಅಂತ ಹೇಳ್ಬೋದು. ಅಷ್ಟು ಆಳವಾಗಿದೆ ಈ ಟೆಕ್ನಿಕ್ಕು. ಬಟ್ ನೀವು ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ, ನಿಮ್ಗೆ ನೀವು ಪ್ರೀತಿನ ಕೊಟ್ಕೊಳ್ಳಿ, ನಿಮ್ಗೆ ನೀವು ಥ್ಯಾಂಕ್ ಯು ಹೇಳ್ಕೊಳ್ಳಿ, ನಿಮ್ಮನ್ನು ನೀವು ಸಾರಿ ಕೇಳ್ಕೊಳ್ಳಿ. ಅದ್ರ ಜೊತೆಗೆ ದ ಪರ್ಸನ್ ಹೂ ಮೇಡ್ ಯು ಟು ಫೀಲ್ ಬ್ಯಾಡ್ ಅವರನ್ನು ಕೂಡ ಕ್ಷಮಿಸಿ. ಇದಾದಮೇಲೆ ನಿಮ್ಗೇನಾಗುತ್ತೆ ಅಂತ ಅಂದರೆ, ಎಮೋಷ್ನಲ್ ಬ್ಲಾಕೇಜಸ್ ಓಪನ್ ಆಗುತ್ತೆ. ನೀವು ಏನು ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀರ ಅಲ್ವಾ, ಏನಕ್ಕೆ ನನಗೆ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಲ್ವಾ, ಈ ಬ್ಲಾಕೇಜಸ್ನೆಲ್ಲದನ್ನು ಕೂಡ ನೀವು ಸರಿಪಡಿಸ್ಕೊಳ್ತಾ ಹೋಗಬೇಕು. ಆ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಾ, ದೆನ್ ನಿಮ್ಮ ಬಾಡಿಯಲ್ಲಿರೋ ಅಷ್ಟೊಂದು ಕೆಸರು ನೀರಲ್ಲಿ ಒಂದಷ್ಟು ಕೆಸರು ನೀರು ಖಾಲಿ ಆದಾಗ ಹೊಸದಾಗಿ ಫ್ರೆಶ್ ವಾಟರ್ನ ಅದಕ್ಕೆ ಫಿಲ್ ಮಾಡೋದಕ್ಕೆ ನಿಮಗೆ ಚಾನ್ಸ್ ಸಿಕ್ಕತ್ತೆ ಅಲ್ವಾ. ದೆನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್, ಇಟ್ಸ್ ದ ಥರ್ಡ್ ಆ್ಯಂಡ್ ದ ಲಾಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಸೇ ಈಸ್ ಜರ್ನಲಿಂಗ್. ನಾವು ಜರ್ನಲಿಂಗ್ ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು? ನಾನು ಕ್ವಾಂಟಮ್ ರೀರೈಟಿಂಗ್ ಅನ್ನೋ ಒಂದು ಜರ್ನಲಿಂಗ್ ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಹೆಂಗೆ ಅಂತ ಅಂದರೆ, ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಟ್ಸ್ ಆಲ್ರೆಡಿ ಹ್ಯಾಪನ್ ಅಂತ ಫೀಲ್ ಮಾಡಿಕೊಂಡು ಬರಿಬೇಕು. ನೀವು ಓಪನ್ ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಿದ್ದೀರಾ, ಕ್ಲೆನ್ಸಿಂಗ್ ರಿಚುವಲ್ ಮಾಡಿದ್ದೀರಾ, ಅದ್ರ ಜೊತೆಗೆ ನೀವು ಜರ್ನಲಿಂಗ್, ಅದನ್ನು ಕ್ವಾಂಟಮ್ ರೀರೈಟಿಂಗ್ ಸ್ಟೈಲಲ್ಲಿ ಜರ್ನಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಯು ಆರ್ ಹೀಲಿಂಗ್ ಆ್ಯಂಡ್ ಯು ಆರ್ ಗ್ರೋಯಿಂಗ್. ಓಕೆ, ಸೊ ಹೆಂಗೆ ಕ್ವಾಂಟಮ್ ಜರ್ನಲಿಂಗ್ ಮಾಡೋದು? ಈಗ ನಾನು ನನ್ನ ಡ್ರೀಮ್ ಇದೆ, ನಾನೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನಾನು ಅನ್ಕೊತೀನಿ. ನಾನು ಏನಂತ ಬರೀಬೇಕು, ಐ ಆಮ್ ಅ ಬಿಗ್ ಆಂಟ್ರಪ್ರನ್ಯೂರ್ ಆಗಿದ್ದೀನಿ, ನಾನು ಈ ಥರ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ದುಡ್ಡು ಬರ್ತಾ ಇದೆ, ನಾನು ಇಷ್ಟು ಹೆಸರನ್ನ ಗಳಿಸಿದ್ದೀನಿ. ಬಟ್ ಫೋಕಸ್ ದ್ಯಾಟ್ ನೀವು ದುಡ್ಡನ್ನು ಮ್ಯಾನಿಫೆಸ್ಟೇಷನ್ಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆ ದುಡ್ಡಿನ ಮುಖಾಂತರ ನಿಮ್ಗೆ ಏನು ಬೇಕು ಅಂತ ಅನ್ಕೊಂತೀರಾ, ಪ್ಲೀಸ್ ಮ್ಯಾನಿಫೆಸ್ಟ್ ದ್ಯಾಟ್. ಇಫ್ ಯು ವಾಂಟ್ ಕಾರ್ ಆಫ್ ಅ 20 lakh, ಡೋಂಟ್ ಮ್ಯಾನಿಫೆಸ್ಟ್ 20 lakh rupees. ಯು ಮ್ಯಾನಿಫೆಸ್ಟ್ ದ್ಯಾಟ್ ಕಾರ್. ನಿಮಗೊಂದು ಮನೆ ಬೇಕಾ, ಯು ಮ್ಯಾನಿಫೆಸ್ಟ್ ದಟ್ ಮನೆ, ನಾಟ್ ಕ್ರೋರ್ಸ್ ಆಫ್ ಮನಿ ವಿಚ್ ಯು ವಾಂಟ್ ಟು ಬೈ ದಟ್ ಹೌಸ್. ಎವ್ರಿ ನೈಟ್ ನೀವು ಮಲ್ಕೋವಾಗ ಬರೀತೀರಾ, ನಾನು ಈ ಥರ ನಿಮ್ಗೆ ಏನೇನು ಬೇಕು ಅದೆಲ್ಲ ಆಲ್ರೆಡಿ ಸಿಕ್ಕಿದೆ, ನೀವು ಹೇಗೆ ಜೀವನ ಮಾಡಬೇಕು, ನೀವು ಆಲ್ರೆಡಿ ಆ ಜೀವನವನ್ನು ಜೀವಿಸ್ತಾ ಇದ್ದೀರಾ ಅಂತ ಬರೀತೀರಾ. ಓಕೆ, ಇದು ನಾವು ಕ್ವಾಂಟಮ್ ರೀರೈಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಥರ ಬರೆದು ವಿಲ್ ಕ್ಲೋಸ್ ಅಪ್ ಆ್ಯಂಡ್ ಯು ಲೀವ್ ಯುವರ್ ಎನರ್ಜಿ ಟು ದಿ ಯೂನಿವರ್ಸ್. ಅಷ್ಟೇ, ನೀವು ಏನು ಅನ್ಕೊತೀರಾ ಅದು ಸಿಕ್ಕೇ ಸಿಗುತ್ತೆ. ಸೊ ಈ ಟೆಕ್ನಿಕ್ನ ಜಸ್ಟ್ 21 ಡೇಸ್ ಫಾಲೋ ಮಾಡಿ ಆ್ಯಂಡ್ ಯು ಕ್ಯಾನ್ ಸಿ ದ ಮಿರಾಕಲ್ ಇನ್ ಯುವರ್ ಲೈಫ್. ಆ್ಯಂಡ್ ನೀವೇ ಬಂದು ಹೇಳ್ತೀರಾ, ನನಗೆ 21 ದಿನ ಆದಮೇಲೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಇಟ್ ವರ್ಕ್ಡ್ ಅಂತ ಹೇಳ್ತೀರಾ. ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಬಟ್ ಆ್ಯಕ್ಚುಲಿಗೆ ನಾನು ಯಾವಾಗ ಈ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿದೆ, ಯಾವಾಗ ನಾನು ನನ್ನ ಗೈಡ್ಸ್ನ ಕೇಳೋದಕ್ಕೆ ಶುರು ಮಾಡಿದೆ, ದೆನ್ ದೇ ಸೆಡ್, ನೀವು ಏನೇ ಮಾಡೋಕ್ಕಿಂತ ಮುಂಚೆ ಹೊಸ ವಿಚಾರಗಳು ನೀವು ಏನೇ ಶುರು ಮಾಡಿ, ನಿಮ್ಮ ಹಳೆ ವಿಚಾರಗಳನ್ನು ಬಿಡಬೇಕು ಮತ್ತು ಅದರಿಂದ ಹೀಲಾಗಿ ಹೊಸದನ್ನು ನಾನು ಶುರು ಮಾಡ್ತಾ ಇದ್ದೀನಿ ಅನ್ನೋ ಥರ ಆಗಬೇಕು. ಹಸಿ ಮಣ್ಣಾಗಿ ಇರಬೇಕು ಮನುಷ್ಯನ ಜೀವನ, ಆವಾಗಲೇ ಅದಕ್ಕೆ ಯಾವ ಆಕಾರವನ್ನು ಬೇಕಾದರೂ ನಾವು ಕೊಡಬಹುದು. ಸೊ ಪ್ರಾಕ್ಟೀಸ್ ದಿಸ್ ಆ್ಯಂಡ್ ಯು ಗೋನಾ ಸಿ ಮ್ಯಾಜಿಕ್ ಇನ್ ಯುವರ್ ಲೈಫ್. ಐ ಹೋಪ್ ಈ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ಇದನ್ನು ನೀವು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಯಾರೆಲ್ಲ ಹೀಲ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಮತ್ತು ನಿಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಲೈಫಲ್ಲಿ, ದೇ ಹ್ಯಾವ್ ಟು ಹೀಲ್ ಫ್ರಮ್ ಇಟ್, ಅವ್ರು ಅದರಿಂದ ಆಚೆ ಬರಬೇಕು ಅಂತ ಇರುತ್ತೆ. ಪ್ಲೀಸ್ ಡು ಶೇರ್ ದಿಸ್ ವಿಡಿಯೋ ಆ್ಯಂಡ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ಇನ್‌ಸ್ಟಾಗ್ರಾಮಲ್ಲಿ ಅಥವಾ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.